ಇವತ್ತು ನಾನು ರಾಗಿ ದೋಸೆ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ. ನಾನು ಹಿಟ್ಟು ಹಾಕಿಲ್ಲ, ಹೋಲ್ ರಾಗಿನಲ್ಲಿ ಮಾಡಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ 1 ಕಪ್ಪಷ್ಟು ರಾಗಿ ನಾನು ಹಿಟ್ಟು ಹಾಕ್ಕೊಳ್ತಲ್ಲ. ಹಿಟ್ಟಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರಲ್ವ, ಇದು ತುಂಬ ಚೆನ್ನಾಗಿ ಮಿಲೆಟ್ ಇರೋದ್ರಿಂದ ತುಂಬ ಹೆಲ್ತಿ ಕೂಡ. ನೀವು ಇದನ್ನು ಮಾಡಿ ನೋಡಿ. ಇದನ್ನು ಒಂದ್ಸಿ ಕ್ಲೀನಾಗಿ ವಾಶ್ ಮಾಡಿ, ರಾಗಿನಲ್ಲಿ ತುಂಬ ಕಸ ಇರುತ್ತೆ. 2-3 ಸತಿ ನೀಟಾಗಿ ಕ್ಲಿಯರ್ ವಾಟರ್ ಬರೋವರೆಗೂ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು 2-3 ಸತಿ ಇದನ್ನು ಚೆನ್ನಾಗೆ ತೊಳ್ಕೊಂಡಿದ್ದೀನಿ. ಆಮೇಲೆ ನೀರು ಹಾಕಿ ನೋಡಿ, ಈ ಥರ ಕ್ಲಿಯರಾಗಿ ಬರಬೇಕು. ಆವಾಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ, ಆಮೇಲೆ ಅದನ್ನು ನೀಟಾಗಿ ಈಗ ಚೆನ್ನಾಗೆ ತೊಳ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡು ಇವಾಗ ಇನ್ನೊಂದು ಸತಿ ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗೆ ನೀರೆಲ್ಲ ತೆಕ್ಕೊಂಡ್ಬಿಟ್ಟು ಮತ್ತೆ ನೀರು ಹಾಕಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇಟ್ಕೊಂಡ್ಮೇಲೆ ಉದ್ದಿನಬೇಳೆನೂ ಇದು 2 ನೀರು ಹಾಕಿಬಿಟ್ಟು ಒಂದು 6ರಿಂದ 8 ಗಂಟೆ ಕಾಲ ನೆನೆಸ್ಕೋಬೇಕಾಗುತ್ತೆ. ಅದು ಚೆನ್ನಾಗೇ ನೆನಿಬೇಕು. ಇದನ್ನು ಇವಾಗ ನೆನೆಸ್ಕೊಂಡ್ಮೇಲೆ ನೋಡಿ, ಉದ್ದಿನಬೇಳೆನೂ ಚೆನ್ನಾಗೇ ಉಬ್ಬು ಬಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋತಾ ಇದ್ದೀನಿ. ಫಸ್ಟು ಬರೀ ನಾನು ಬೇಳೆ ರುಬ್ಕೋತಾ ಇದ್ದೀನಿ. ಆಮೇಲೆ ನೋಡಿ, ಇವಾಗ ನೆನೆಸಿಟ್ಟಿದ್ವಲ್ಲ ಅಕ್ಕಿ, ರಾಗಿ ಮತ್ತು ಮೆಂತ್ಯ, ಇದನ್ನು ನಾನು ನೀರು ತೆಗೆದುಬಿಟ್ಟು ಇದನ್ನು ಅದ್ರ ಜೊತೆ ಹಾಕ್ಕೊಂಡು ನಾನು ನೋಡಿ ಈ ಥರ ತರಿಯಾಗಿರಬೇಕು ಉದ್ದಿನಬೇಳೆ. ಇವಾಗ ನಾನು ಇದೀಗ ರಾಗಿ, ಅಕ್ಕಿ, ಮೆಂತ್ಯ ನೆನೆಸಿರೋದು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇವಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಕ್ಲೀನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿರಬೇಕು. ರಾಗಿ ಈ ಥರನೇ ಬರೋದು. ಹೋಲ್ ರಾಗಿ ಹಾಕಿದರೆ, ಹಿಟ್ಟು ಹಾಕಿದ್ರೇ ಬೇರೆ ಥರ ಇರುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕೈನಲ್ಲಿ ಈ ಥರ ಚೆನ್ನಾಗೆ ಕಲಿಸ್ಕೋಬೇಕು. ಯಾಕಂದರೆ ಇವಾಗ ವೆದರ್ ಚೇಂಜ್ ಆಗಿದೆ ಅಲ್ವಾ, ಜಲ್ದಿ ಉಬ್ಬು ಬರಲ್ಲ. ಆದ್ದರಿಂದ ನಾನು ಇದನ್ನು ಓವರ್ ನೈಟ್ ಇದನ್ನು ಹೊರಗಡೆನೇ ಇಟ್ಟಿದ್ದೆ. ಯಾರೆಲ್ಲ ನೋಡ್ತಾಯಿದ್ರೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು 8ರಿಂದ 9 ಗಂಟೆ ಇದನ್ನು ನೆನೆಸಕ್ಕೆ ಬಿಡಬೇಕು. ನೀವು ರಾತ್ರಿ ಮಾಡೋದಾದರೆ ಬೆಳಗ್ಗೆ ಮಾಡ್ಕೋಬೇಕು. ನಾನು ಇದನ್ನು ನೈಟ್ ಮಾಡಿ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಚೆನ್ನಾಗೇ ಫರ್ಮೆಂಟ್ ಆಗಿದೆ. ಇದು ರಾತ್ರಿ ಹಿಡಿ ಆದಮೇಲೆ ಇವಾಗ ನಾನು ಇದರಲ್ಲಿ ಅರ್ಧ ಮಾತ್ರ ಉಪಯೋಗಿಸ್ಕೊತಾ ಇದ್ದೀನಿ. ಅರ್ಧ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀನಿ. ಇದನ್ನು ಹಾಗೆ ಬೇಕಾದ್ರೂ ನೀವು ದೋಸೆ ಮಾಡ್ಕೊಂಡು ತಿನ್ಬೋದು. ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ತುರಿದಿರೋ ಕ್ಯಾರೆಟು, ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಯಾವ ಸೋಡಾನು ಬೇಡ, ಏನು ಬೇಡ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂಗೆ ಒಂದು ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತು, ಅದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಷ್ಟರಲ್ಲಿ ನಾವು ಒಂದು ಕಾವಲಿನ ಕಾಯಿಸೋಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನು 1-2 ನಿಮಿಷ ಇಟ್ಕೊಳ್ಳೋ ಅಷ್ಟರಲ್ಲಿ ಕಾವಲಿನೂ ಕಾದೋಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಸಬ್ಸ್ಕ್ರಿಪ್ಷನ್ ಈಸ್ ಫ್ರೀ. ನೋಡಿ, ನಾನು ಹೇಳಿದ್ನೆಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಒಂದು ಸತಿ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡೋಣ. ಇವಾಗ ದೋಸೆ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೂ ಆಗುತ್ತೆ. ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಳಿ. ತುಂಬ ಉರಿ ಹೈ ಮಾಡಬೇಡಿ. ಇದಕ್ಕೆ ನೀವು ಎಣ್ಣೆ ಸವರ್ಕೊಂಡು ನಿಮಗೆ ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ನೋಡಿ, ಇವಾಗ ಸೈಡ್ಸ್ ಎಲ್ಲ ಬಿಟ್ಕೊಂಬರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ನೀಟಾಗೆ ಕಾಯಬೇಕಾಗುತ್ತೆ. ಇದನ್ನು ತಿರುಗಿಸ್ಕೊ ಮುಂಚೆ. ಆಮೇಲೆ ನೋಡಿ, ಇವಾಗ ತಿರುಗಿಸ್ಬಿಟ್ಟು ನೋಡಿ, ತುಂಬ ರುಚಿಯಾಗಿರೋ ರಾಗಿ ದೋಸೆ ಇದೇ ಥರ ನಾನು ಬೇರೆನೂ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜೊತೆ ನಾನು ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ, ಅದನ್ನು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.
ಅದೇ ಥರ ಇನ್ನೊಂದು ಮಾಡ್ಕೊಳ್ಳೋಣ ಬನ್ನಿ. ಎಲ್ಲದು ಅದೇ ಥರ ಮಾಡಿಕೊಂಡು ರುಚಿಯಾಗಿರೋ ರಾಗಿ ದೋಸೆ ಹೆಲ್ತಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿ ನೋಡಿ. ಇನ್ನೊಂದು ದೋಸೆನೂ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ಯಾರೂ ಲೈಕ್ ಮಾಡ್ತಾಯಿಲ್ಲ, ಕಾಮೆಂಟ್ ಮಾಡ್ತೀರಾ ಬಟ್ ಲೈಕೇ ಮಾಡಲ್ಲ. ಇವಾಗ ಇನ್ನೊಂದು ಇದೇ ಥರ ಮಾಡ್ಕೊಂಡು ನಾನು ಅಷ್ಟು ಹಿಟ್ಟಲ್ಲಿ ಒಂದು 6 ದೋಸೆ ಆಗಿತ್ತು ನೋಡಿ. ಈಗ ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.